ಬೀದರ್ನ ವಿದ್ಯಾನಗರ ಬಡಾವಣೆಯಲ್ಲಿಯ ಬಸವ ಕೇಂದ್ರದಲ್ಲಿ ನಡೆದ ಶರಣ ಸಂಗಮ ಫಗು ಹಳಕಟ್ಟಿಯವರ ಜಯಂತಿ, ಕವಿಗಳು ಕಂಡ ಬಸವಣ್ಣ ಕೃತಿ ಲೋಕಾರ್ಪಣೆ ಹಾಗೂ ಉಮೇಶ್ ಪಾಟೀಲ್ ಅವರ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವನ್ನು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಅವರು ಉದ್ಘಾಟಿಸಿ ಮಾತನಾಡಿದರು. ಇಂದು ವೈಚಾರಿಕತೆ ನಮ್ಮೆಲ್ಲರ ಮನೆ ಮಾತಾಗಬೇಕು ಎಂದು ತಿಳಿಸಿದರು. ಮೂಢನಂಬಿಕೆ ನಮ್ಮ ಆತ್ಮವಿಶ್ವಾಸ ಕಡಿಮೆಗೊಳಿಸುತ್ತದೆ ಎಂದರು. ಹಿರಿಯ ಸಾಹಿತಿ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ ಕವಿಗಳು ಕಂಡ ಬಸವಣ್ಣ ಕೃತಿ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಇದೊಂದು ಹೊಸ ಹೆಜ್ಜೆಯಾಗಿದೆ. 72 ಪುಟಗಳಿರುವ ಈ ಕೃತಿ ಮೌಲಿಕ ಗ್ರಂಥವಾಗಿದೆ. ಇದರಲ್ಲಿ 3 ವಿಭಾಗಗಳಿವೆ. ಇಡೀ ಕೃತಿ ಓದುಗರ ಮನ ಸೆಳೆಯಲಿದೆ ಎಂದು ಹೇಳಿದರು. ಬಸವ ಕೇಂದ್ರ ಅಧ್ಯಕ್ಷ ಶರಣಪ್ಪ ಮಿಠಾರೆ ಅಧ್ಯಕ್ಷತೆ ವಹಿಸಿದರು. ಡಾ ಶಿವಾನಂದ ಮಹಾಸ್ವಾಮಿ ಸಾನ್ನಿಧ್ಯ ವಹಿಸಿದರು. ಜಯದೇವಿ ತಾಯಿ ಲಿಗಾಡೆ ಪ್ರಶಸ್ತಿ ಪುರಸ್ಕೃತರಾದ ಸುವರ್ಣ ಚಿಮ್ಕೋಡೆ ಮಾತನಾಡಿದರು. ಸೋಮನಾಥ್ ಕಂದಗುಳೆ ಸೇರಿದಂತೆ ಇನ್ನಿತರರು ಇದ್ದರು. ಈ ಸಂದರ್ಭದಲ್ಲಿ ಉಮೇಶ್ ಪಾಟೀಲ್ ದಂಪತಿ ಹಾಗೂ ಕೃತಿಯ ದಾಸೋಹಿ ಸುಪ್ರಿಯಾ ಆನಂದ್ ಪಾಟೀಲ್, ಸುವರ್ಣ ಶರಣಪ್ಪ ಚಿಮ್ಕೋಡೆ ಅವರಿಗೆ ಸನ್ಮಾನ ಮಾಡಲಾಯಿತು. ಸನ್ಮಾನ ಸ್ವೀಕರಿಸಿ ಉಮೇಶ್ ಪಾಟೀಲ್ ಅವರು ಮಾತನಾಡಿದರು. ರೇವಣಪ್ಪ ಮೂಲಿಗೆ ರೇಖಾನಿಂಗದಲ್ಲಿ ವೈಜನಾಥ್ ಸಜ್ಜನ್ ಶೆಟ್ಟಿ ವಚನ ಸಂಗೀತ ನಡೆಸಿಕೊಟ್ಟರು. ಸುರೇಶ್ ಚನ್ಶೆಟ್ಟಿ ಸ್ವಾಗತಿಸಿದರೆ, ಶೈಲಜಾ ಚಳಕಾಪರಿ ನಿರೂಪಣೆ ಮಾಡಿದರು. ವಿರೂಪಾಕ್ಷ ದೇವರು ವಂದಿಸಿದರು. ನೀವೆಲ್ಲರೂ ಇಷ್ಟೊತ್ತಿನವರೆಗೆ ಅಕ್ಕ ಸುವರ್ಣ ಚಿಮ್ಕೋಡೆಯವರ ಉಪನ್ಯಾಸ ಕೇಳಿದ್ದೀವಿ. ಬಹಳ ಫಗು ಹಳಕಟ್ಟಿ ಅನ್ನುವಂಥ ಒಂದು ಹೆಸರು ನಮ್ಮೆಲ್ಲರ ಭಾಗ್ಯ. ಇವತ್ತಂಥ ಒಂದು ಮಹಾನುಭಾವರ ಒಂದು ಸೇವೆ, ಬಸವಣ್ಣನವರ ವಿಚಾರವನ್ನು ಮುಂದಿನ ಜನಾಂಗಕ್ಕೆ ತಲುಪಿಸುವಂಥ ಕಾರ್ಯದಲ್ಲಿ ತೊಡಗಿಸುವಂಥ ಅಂತಹ ವ್ಯಕ್ತಿಯ ಅವರ ವಿಚಾರಧಾರೆ, ಅವರು ಇಟ್ಟಂಥ ಹೆಜ್ಜೆಯ ಗುರುತುಗಳೆಲ್ಲ ಮಾತುಗಳನ್ನು ಕೇಳಿದೆ. ಇವತ್ತು ಇದೇ ಸಂದರ್ಭದಲ್ಲಿ ಬಸವ ಪ್ರಾರ್ಥನೆ ಅನ್ನುವಂಥ ಒಂದು ಪುಸ್ತಕ ಬಿಡುಗಡೆಯ ಜವಾಬ್ದಾರಿ ನನ್ನ ಪಾಲಿಗೆ ಬಸವ ಕೇಂದ್ರದವರು ಒಪ್ಪಿಸಿದರು. ಇದು ಈ ವೇದಿಕೆ ಮೇಲಿರುವ ಆನಂದ್ ಕುಮಾರ್ ಮತ್ತು ಸುಪ್ರಿಯಾ ಅವರ ಕಲ್ಯಾಣ ಮಹೋತ್ಸವ ಸಂದರ್ಭದಲ್ಲಿ ಅದಕ್ಕಾಗಿ ಪ್ರಕಟ ಆದಂಥ ಕೃತಿ ಇದು. ಇವೆಲ್ಲ ಒಂದೊಂದು ಹೊಸ ಹೆಜ್ಜೆಗಳು. 10 ಮಾರ್ಗಗಳಿವೆ ನಾವು ಜನಮನಕ್ಕೆ ತಲುಪಲಿಕ್ಕೆ ಹಲವಾರು ರೀತಿಯಲ್ಲಿ. ಕೃತಿ 72 ಪುಟದ. ಅದರ ಆಕಾರ ನೋಡಿದ್ರೆ ಯಾರಾದರೂ ಸಣ್ಣ ಕೃತಿ ಅಂತ ಅನ್ಬೋದು. ಆದರೆ ಕೃತಿ ಒಳಗಡೆ ಯಾವ ಒಂದು ವಸ್ತು ವಿಷಯ ಅಂತ ಕೇಳಿದ್ರೆ ಅದರಲ್ಲೊಂದು ಅಪರೂಪದ ಅಂಶ ಅದ. ದಿನನಿತ್ಯನೂ ಓದುವಂತ ಮಾತಿದೆ ಅದರಲ್ಲಿ. ದಿನನಿತ್ಯನೂ ಬಹಳಷ್ಟು ಕೃತಿಗಳು ನಾವು ಕಥೆ ಕಾದಂಬರಿ ಒಂದು ಸಲ ಓದ್ತೇವೆ ಜೀವನದ ಒಂದೇ ಸಲ. 2ನೇ ಸಲ ಬಹುಶಃ ಆ ಕಾದಂಬರಿಗಳು ಓದಲಿಕ್ಕೆ ಹೋಗೋದಿಲ್ಲ, ಕಥೆನೂ ಓದಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ 3 ಭಾಗದಲ್ಲಿ ಈ ಕೃತಿ ಪ್ರಕಟ ಇದೆ. ಒಂದು ಪ್ರಾರ್ಥನೆ, 2ನೇದು ಬಸವಣ್ಣನವರ ಕುರಿತಾಗಿ ಆ ಕಾಲದಿಂದ 12ನೇ ಶತಮಾನದಲ್ಲಿಯೇ ಶರಣರು ಅವರ ಕುರಿತಾಗಿ ರಚಿಸಿದಂಥ ವಚನಗಳು, ಮತ್ತೆ 20ನೇ ಶತಮಾನದಲ್ಲಿ ಸಹ ಕುವೆಂಪು ಅಂತವರು, ಗೌರವ ಚನ್ನಬಸಪ್ಪನವರು, ಚನ್ನವೀರ ಕಣ್ಣೀರವರು, ಇಂಥ ಮಹನೀಯರೆಲ್ಲ ಬಸವಣ್ಣವರ ಕುರಿತಾಗಿ ಹೇಳಿರುವಂಥ ವಿಚಾರಗಳು 2ನೇ ಭಾಗದಲ್ಲಿ ಅವು. 3ನೇ ಭಾಗ ಮತ್ತಿಷ್ಟು ಬಹಳಷ್ಟು ಗುಣಮಟ್ಟದ್ದು ಮೌಲಿಕವಾದಂಥ
ಬಸವಣ್ಣನವರ ಬಹಳ ಮುಖ್ಯವಾದಂಥ ಬಹಳ ಬೆಲೆಬಾಳುವ ವಚನಗಳ ವಿವರಣೆ ಇದೆ, ವಚನಗಳ ರಚನೆ ಇದೆ, ರಚನೆಗಳೊಂದಿಗೆ ಅವುಗಳ ಅರ್ಥನೂ ಇದೆ. ದಿನನಿತ್ಯ ಯಾರು ಓದ್ಕೊಳ್ಬಹುದು ಅಂತ ನಾನು ಈ ಪೂರ್ವದಲ್ಲಿ ಮಾತು ಹೇಳಿಕ್ಕೆ ಅದು ಕಾರಣ. ನಾವು ದೊಡ್ಡ ದೊಡ್ಡ ಗ್ರಂಥಕ್ಕೆ ಯಾಕೆ ಸಮಯ ಹೆಚ್ಚಬೇಕಾಗ್ತದ ಅಂತ ಅಂತೀವಿ. ಇದು ಮನೆಯಲ್ಲಿ ಯಾವತ್ತೂ ಸಿಗುವಂತ ಸ್ಥಳದಲ್ಲಿ ಇಟ್ಕೊಂಡು ಒಂದೊಂದು ವಚನ ಓದಿ ಅದು ಸರಿಯಾಗಿ ಮಾತು ಅರ್ಥೈಸ್ಕೊಂಡು ಒಂದು ಸಲಕ್ಕೆ ಬಹುಶಃ ಯಾವುದೇ ವಿಷಯ ಇಂಥ ಮಹತ್ವದ ವಿಚಾರ ನೆನಪಿನಲ್ಲಿ ಉಳಿದೇ ಇರ್ಬೋದು. ಮೊದಲನೇ ಸಾಲ ಉಳಿತದೆ, ಎರಡನೇ ಸಾಲ, ಮೂರನೇ ಸಾಲ, ಐದನೇ ಸಾಲ, ಹೀಗೆ ನಾವು ಸಮಯ ಹೆಚ್ಚಿಕೊಟ್ಟಾಗ ವಚನ ಮನನ ಆಗ್ತದೆ, ಅದು ಬದುಕಿನ ಮೇಲೆ ಪ್ರಭಾವ ಬೀರುತ್ತೆ. ಇವತ್ತು ವಚನ ಸಾಹಿತ್ಯ 20ನೇ ಶತಮಾನದಲ್ಲಿ ಹೇಳಬೇಕಾದ್ರೆ ನಾನು ಮೊದಲಿಗೆ 21ನೇ ವಯಸ್ಸಿನಲ್ಲಿ ಈಗ ಅದಕ್ಕಿಂತ ಮೊದಲು ಚಿಂಕೋಡು ಗ್ರಾಮದಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ನಾವು ಓದಿದ್ದೇನೆ. ನಾವು ಓದಿದ್ದು ಸ್ಕೂಲ್ ನೋಡಿದ್ರೆ ನೀವೇನಾದ್ರೆ ಈಗ ಬಹಳ ಆಶ್ಚರ್ಯ ಪಡ್ತೇನೆ. ಒಂದೇ ಒಂದು ರೂಮು, ಅದರಲ್ಲಿ 1 to 7 ಕ್ಲಾಸ್ ಇರ್ತಿತ್ತು. ನಾವು ಓದೋ ಟೈಮಿನ ಒಂದೇ ಒಂದು ದೊಡ್ಡ ರೂಮು, ಅದರಲ್ಲಿ 1 to 7 ಕ್ಲಾಸ್ ಹೇಳ್ತಿದ್ದೆವು. ನೀವು ಹ್ಯಾಕ್ ಪಾಠ ಮಾಡಿದ್ರೆ ನೀವು ಕೇಳ್ತೇನೆ. ಅಲ್ಲಿ ನಮ್ಮ ಶಾಲೆಯ ಮುಂದೆ ಮರಗಳಿದ್ದು ರೀ, ಮರಗಳ ಕೆಳಗೆ ಕೂಡಿಸಿ ನಮ್ಮ ಶಿಕ್ಷಕರು ಪಾಠ ಹೇಳ್ತಾರೆ. ಒಂದು 4 ಮರಗಳಿದ್ದು, 4 ಮರಗಳಿಗೆ 4 ಕ್ಲಾಸ್ ಇರ್ತಿದ್ರು. ಆ ಥರ ಇದು ಮಾಡ್ಯಾರ. ಮತ್ತೆ ಏನು ಒಂದೇನು ದೊಡ್ಡ ರೂಮ್ ಇದ್ದಾರೆ, ಅಲ್ಲಿ ನಮ್ಮ ಹೆಡ್ ಮಾಸ್ಟರ್ ಅವ್ರು ಕೂಡ್ತಿದ್ರು, ಅದರಲ್ಲಿ 2 ಕ್ಲಾಸ್ ಇರ್ತಿದ್ರು. ಈ ಥರ ಏನಂತಂದ್ರೆ ನಾವು ಅಂಥ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ನಾವು ಕಲಿತಿದ್ದೀವಿ. ಅಂದ್ರೆ ಆವಾಗ ಕಲಿಸಿದ್ದು ನಮ್ಗೆ ಬಹಳ ನೆನಪಿರ್ತಿದ್ವಿ. ನಮ್ಮ ಶಿಕ್ಷಕರು ಹೇಗಿದ್ರು, ಒಂದ್ಸರಿ ಹೇಳಿದ್ರೆ ಅದು ನೆನಪು ಹೋಗ್ತಿದ್ವಿ. ಇದು ಈ ಥರ ಮಾಡ್ಬೇಕಂದ್ರೆ ಆ ಥರನೇ ಮಾಡೋ ತೋರ್ತಿದ್ವಿ. ಅದಕ್ಕೆ ನಾವು ಶಿಕ್ಷಕರಿಗೆ ಭಾಳ ಧನ್ಯವಾದ ಹೇಳಬೇಕಾಗ್ತದೆ. ನಮ್ಮ ಶಿಕ್ಷಕರಿಗೆ ನಾವು ಭಾಳ ಧನ್ಯವಾದ ಹೇಳಬೇಕಾಗ್ತದೆ. ಯಾಕಂದ್ರೆ ಭಾಳ ಚೆನ್ನಾಗಿ ನಮಗೆ ಶಿಕ್ಷಣ ಕೊಟ್ಟಿದ್ದಾರೆ. ನಾವು ನಮಗಂತೂ ನಮ್ಮ ಮನೆಯಲ್ಲಂತೂ ಯಾರು ಹೇಳ್ತಿದ್ದಿಲ್ರಿ, ಇದು ಓದ್ರಿ, ಇದು ನೀವು ಮಾಡ್ರಿ, ಯಾರೂ ಹೇಳ್ತಿದ್ದಿಲ್ಲ. ನಮ್ಮ ತಂದೆಯವರು ರೈತರು, ಅವ್ರ ರೈತರು, ನಮ್ಮ ಸಾಕಷ್ಟು ಜಮೀನಿದೆ, ಅದು ರೈತರು. ನಮ್ಮ ತಂದೆಯವರ 4 ಮಂದಿ ಅಣ್ಣ ಬಂದರು, ಬಸೆಟ್ಟಿ ಪಾಟೀಲ್, ಶಂಕರರಾವ್ ಪಾಟೀಲ್, ನಾಗಶೆಟ್ಟಿ ಪಾಟೀಲ್, ಹನುಮಂತರಾವ್ ಪಾಟೀಲ್, ಇವು 4 ಮಂದಿ. ನಮ್ಮ ತಂದೆಯವರು ಒಟ್ಟು ಪೂರ ಫುಲ್ ಏನಂತಂದ್ರೆ ರೈತರಾಗಿ ಅವರು ಓದಿದ್ದಾರೆ. ಕನ್ನಡ ಬರ್ತಿತ್ತು, ಮೋಡಿ ಬರ್ತಿತ್ತು, ಹಿಂದಿ ಬರ್ತಿತ್ತು, ಎಲ್ಲ ಚೆನ್ನಾಗಿ ಓದಿದ್ದಾರೆ. ಆ ಟೈಮಿನಾಗ ನೀವು ನೋಡ್ತೀರಿ, ನಮ್ಮ ಶ್ರಾವಣದಲ್ಲಿ ಒಂದು ತಿಂಗಳು ಈಗ ಮಾಡ್ತಿಲ್ಲ ಕಾರ್ಯಕ್ರಮ. ಆ ಥರ ಶ್ರಾವಣದಲ್ಲಿ ನಾವು ಏನಂತಂದ್ರೆ ನಾನು ಚಿಕ್ಕಂದಿನ ಇದ್ದಾಗ, ನಾವು 1ನೇ ಕ್ಲಾಸ್ನಾಗ ಇದ್ದಾಗ ನಾನು ಕೇಳ್ತಿದ್ದೆ, ಶಿವಲೀಲಾ ಅಮೃತ ಅಂತೇಳಿ ಪ್ರವಚನ ಹೇಳ್ತಿದ್ದೀರಿ. ಒಬ್ಬರು ಹೇಳ್ತಿದ್ರು, ನಮ್ಮ ತಂಗಿಯವರು ಅದ್ರ ವಿವರಣೆ ಹೇಳ್ತಿದ್ದೀರಿ. ಅಂದ್ರೆ ಆ ಟೈಮಿನಾಗ ಅಷ್ಟೇ ಓದಿದ್ರೆ ಆದ್ರೂ ವಿವರಣೆ ಹೇಳಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ ನಿಮಗೆ. ಅದಕ್ಕೆ ಅಷ್ಟು ಚೆನ್ನಾಗಿ ನಮಗೆ ವಿದ್ಯಾಭ್ಯಾಸ ಅವ್ರದಿಂದ ನಮಗೆ ನಮ್ಮ ಸ್ಕೂಲಿಗೆ ಸೇರಿಸಿದ್ದೇ ನಮ್ಮ ತಂದೆ ತಾಯಿಗಳಿಗೆ ನಾವು ಭಾಳ ಧನ್ಯವಾದ ಹೇಳಬೇಕು. ನಮ್ಮ ಅಣ್ಣವರು ನಾವು ಭಾಳ ಅಂತಂದ್ರೆ ಮೊದಲನೇ ಇದು ಮಾಡಿ ಹೆಲ್ಪ್ ಮಾಡಿದ್ರು. ಎಲ್ಲ ಸ್ಕೂಲಿಗೆ ಸೇರಿಸಿ 1 to 7ವರೆಗೆ ಭಾಳ ಚೆನ್ನಾಗಿ ವಿದ್ಯಾಭ್ಯಾಸ. ನಾನು ಕೇವಲ 2 ನಿಮಿಷದಲ್ಲಿ ಒಬ್ಬರ ಬಗ್ಗೆ ಒಂದೊಂದು ಮಾತು ಹೇಳ್ತೀನಿ, ನಂತರ ಫ್ಯೂಚರ್ ಮಾತಾಡ್ತಾರೆ. ತಾವೆಲ್ಲರೂ ಸನ್ಮಾನ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕಂತ ನಿಮಿಷ. ಇವತ್ತು ಹೋಗುವ ಹಬ್ಬಕ್ಕಿನ ಬಗ್ಗೆ ಸಾಹಿತಿ ಬಹಳ ಸುಂದರವಾದ ವಚನ ಅವರ ಬಗ್ಗೆ ಕಲ್ಯಾಣ ಶರಣರ ವಚನ ಪ್ರಾರಂಭಗಳ ಹುಡುಕಿ ಸಂಶೋಧಿಸಿ ಸಂಗ್ರಹಿಸಿ ವಚನಗಳ ಸಂಪಾದಿಸಿ ಮುದ್ರಿಸಿ ನಾಡಿನ ಜನತೆ ಕರಸ್ಥಲ ಮನಸ್ಥಲ ಭವಸ್ಥಳಕ್ಕೆ ತಂದಿದ್ದ ವಚನ ಸಂಶೋಧನಾ ಪಿತಾಮ ಹಳಕಟ್ಟಿ ಶರಣರಿಗೆ ನಮೋ ನಮಃ ಎಂಬೆನೆಯ ಜಗಜ್ಯೋತಿ ಬಸವ. ನಿಜಕ್ಕೂ ಪಾವು ಹಳಕಟ್ಟಿಯ ಬಗ್ಗೆ ಒಂದು ಮಾತು ಹೇಳಬೇಕೆಂದರೆ, ವಚನ ಲೋಕವನ್ನು ಅನಾವರಣಗೊಳಿಸಿದ ಶರಣ
ಹಳಕಟ್ಟಿ. ಅವರಿಗೆ ಕನ್ನಡದ ವಚನ ಸಂಶೋಧನೆಯ ಕೊಲಂಬಸ್ ಅಂತ ಕರೀತಾರೆ. ಹಳಕಟ್ಟಿ ವಚನ ಪುರುಷ ಆದರೆ ಬಸವಣ್ಣ ವಚನ ಮಾತಾಮಹ, ಆದರೆ ಹಳಕಟ್ಟಿಯವರು ವಚನ ಪಿತಾಮಹ. ಅಂಥ ಶರಣರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಬಹಳ ಸುಂದರವಾಗಿ ನಮ್ಮ ಸಹೋದರಿ ಚಿಂಪುಡಿಯಪ್ಪ ಅವರು ಹೇಳಿದ್ದಾರೆ. ಅದಕ್ಕೆ ಹೇಳೋದಕ್ಕೆ ಒಂದು ಗೋಳಗುಮ್ಮಟ ನೋಡಲಿಕ್ಕೆ BM ಶ್ರೀ ಅವರು ಬಿಜಾಪುರ ಬಂದಾಗ ಅವರ ಕಾರ್ಯಕ್ರಮಕ್ಕೆ ಅಷ್ಟೇನೆಲ್ಲ ವ್ಯಕ್ತಿಗಳು ಹೋಗಿ ಗೋಳಗುಮ್ಮಟ ನೋಡ್ಲಿಕ್ಕೆ ಹೋಗೋದ್ರ ವ್ಯಕ್ತಿ ಕೇಳ್ತಾರೆ. ಅವಾಗಂದ್ರೆ ನನಗೆ ಆ ಗೋಳಗುಮ್ಮಟ ನೋಡೋದಿಲ್ಲ, ಇನ್ನೊಂದು ವಚನ ಗುಮ್ಮಟ ಅಂತಿದೆ ಅದು ತೋರಿಸ್ರಿ ಅಂತ. ಅಂದರೆ ಬಾಬು ಹಳಕಟ್ಟಿಯವರನ್ನ ವಚನ ಗುಮ್ಮಟ ಅಂತ ಕರೀತಾರೆ. ಅದಕ್ಕೆ ಇನ್ನೊಬ್ಬ ಶರಣರು ಬರೀತಾರೆ, ಅವರ ಒಂದು ಅಂತ್ಯಸಂಸ್ಕಾರಕ್ಕೆ ಬಂದಾಗ BM ಶ್ರೀ ಅವರು ಬರೀತಾರೆ, ಹುಟ್ಟಿದ ಧೋತರ ಹರಿದಿತ್ತು, ಹುಟ್ಟಿದ ರುಮಾಲ ತಿರುಗಿತ್ತು, ಕನ್ನಡ ಹೊರದಿತ್ತು, ಗೋಲು ಗುಮ್ಮಟವು ತಾನೇ ಸ್ಥಿರವಾಗಿ 7 ಸಲ ಉಮೇಶ್ ಪಾಟೀಲ್ ಅವರು ಮತ್ತು ಶ್ರೀಮತಿ ಅವರು ನಮ್ಮ ಸುಶೀಲಾ ಪಾಟೀಲ್ ಅವರು ನೋಡಿದ್ರೆ ಈಗ ನಡೆಸದ ಅವ್ರು ಹೆಂಗೆ ಕಾಣ್ತಾರಂದ್ರೆ ಈ ಮನೆಮಗಳ ಜನ ಕಾಣ್ತಾರೆ ನೋಡಿ. ಇವತ್ತು ಯಾಕಂದ್ರೆ ಎಷ್ಟೋ ಜನ ನಿವೃತ್ತಿ ನೋಡಿದ ಕಾಲಕ್ಕೆ ಭಾಳ ಸಂಭ್ರಮಾರಿ ಹಾಕೊಂಡು ಕೂತಿರ್ತಾರೆ. ನಮ್ಮ ಮನೆ ನಮ್ಮ ಮರದಲ್ಲಿ ನಿವೃತ್ತಿ ಆದಮೇಲೆ ಬಂದು ನಮಸ್ಕಾರ ಮಾಡ್ಲಿಕ್ಕೆ ಬಂದಿದ್ದ. ಅವ್ನು ಬಂದು ನಮಸ್ಕಾರ ಮಾಡಿ ಹೇಳಿದ, ಅಪ್ಪರೇ ನಮ್ಮದು ಮುಗಿದ್ರಿ ಅಂತಂದ. ನಾವು ಮುಗಿದ್ರೆ ಏನು ಮುಗಿತು ನಾವೇ ಭಾಳ ಎಲ್ಲರೇ ನಮ್ಮ ಮುಗಿತಂದು ಕೂಡ ನಮ್ಗೆ ಏನಾದರೂ ಮಳೆಗೆ ಆಗಿರ್ಬೋದು, ಅದಕ್ಕಾಗಿ ಮುಗಿದಂತ ನಾ ತಿಳ್ಕೊಂಡೆ. ಇಲ್ಲ ಸರ್ ಏನಾಗಿದೆ ಕರೆ ಹೇಳಿದಾಗ ಎಲ್ರಿ ಅಪ್ಪರೇ ನಮ್ಮದು ನಿವೃತ್ತಿ ಆಗಿದೆ. ನಿವೃತ್ತಿ ಆದರೆ ಹೆಂಗೆ ಮುಗಿತದೆ? ನಿವೃತ್ತಿ ಆದರೆ ಮುಗಿಯಾಗಿಲ್ಲ, ಪ್ರಾರಂಭ ಆಗ್ತದೆ. ಎಲ್ಲಿ ಮುಗಿತದಲ್ಲಿ ಏನಾಗಬೇಕು, ಎಲ್ಲಿ ಮುಕ್ತಾಯ ಆಗ್ತದೆ ಪ್ರಾರಂಭ ಆಗಬೇಕು. ಮತ್ತು ಇನ್ನೊಂದು ಮಾತು, ನೀವೆಲ್ಲ ನೌಕರರ ಏನು ಸರ್ಕಾರಿ ನೌಕರಿ ಆಗಲಿ ಅಥವಾ ಸಂಘ ಸಂಸ್ಥೆಯಲ್ಲಿರ್ತಕ್ಕಂಥ ನೌಕರರಾಗಲಿ, ನೀವೆಲ್ಲರೂ ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕಂದ್ರೆ, ಹುಟ್ಟಿದ ಮನುಷ್ಯ ಯಾವ ರೀತಿ ಒಂದು ದಿವಸ ಸಾಯಲೇಬೇಕಲ್ಲ, ಹಾಗೆ ನೌಕರಿ ಏನೋ ನೀವು ಪ್ರಾರಂಭ ಆದ ಮೇಲೆ ಒಂದು ದಿವಸ ನೀವು ನಿವೃತ್ತಿ ಆಗಲೇಬೇಕು. ಆದರೆ ನಿವೃತ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರವೃತ್ತಿ ಏರ್ಪಡ್ಕೊಳ್ಬೇಕು. ಮತ್ತು ಇನ್ನೊಂದು ಮಾತು ನೀವು ಎಲ್ಲರೂ ನೆನಪಿಡಬೇಕು, ಈ ನೌಕರಿ ಅಂದರೆ ಸುಮ್ಮನೆ ಏನು ಲಕ್ಕಿ ಚಾನ್ಸ್ ಹೊಡೆದು ಬಂದಿರತಕ್ಕಂಥ ನೌಕರಿ ಇರೋಂಗಿಲ್ಲ. ನೌಕರಿ ಅಂದರೆ ಭಾಳ ಕಷ್ಟಪಟ್ಟು ನೀವು ಓದಿ ಅಭ್ಯಾಸ ಮಾಡಿ ಎಲ್ಲರಲ್ಲಿ ಉತ್ತೀರ್ಣ ಆದಮೇಲೆ ನಿಮಗೆ ಏನು ಮಾಡ್ತಾರೆ ಅಂದರೆ ನೌಕರಿ ಇರ್ತದೆ. ನೌಕರಿ ಬಂದ ಮೇಲೆ ಏನು ಮಾಡಬೇಕಂದ್ರೆ, ಸಮಾಜದ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶರಣರು ಹೇಳಿದ್ರೆ ಏನು ಅಂತಾರೆ, ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದವರು ಮರೆಯಬೇಕು, ಲಿಂಗ ಪೂಜೆಯಾದವರು ಮರೆಯಬೇಕು, ಜಂಗಮ ಮುಂದಿದ್ದರೆ ಹಂಬರೆಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಂಬರೀಶ್ವರ ಲಿಂಗವಾದ ಕಾಯಕದವರು ಅಂತ ಹೇಳ್ತಾರೆ. ಯಾಕಂದರೆ ಅಂಬರೀಶ್ವರ ನಮ್ಮ ಕಾಯಕದಲ್ಲಿ ನಾವು ನಿರತನಾದಾಗ ಸಿರಿಗನ್ನಡ ನಮ್ಗೆಲ್ಗೆ ಇವತ್ತು ಬಸವ ಕೇಂದ್ರ ಬೀದರ್ ಸಂಸ್ಥೆಯಲ್ಲಿ ಪ್ರತಿ ತಿಂಗಳ 5ನೇ ತಾರೀಕು ನಡೆಯುವಂಥ ಶರಣ ಸಂಗಮ ಕಾರ್ಯಕ್ರಮ, ಅದರ ಜೊತೆಗೇ ವಚನ ಪಿತಾಮಹರೆಂದೇ ಖ್ಯಾತಿವೆತ್ತಂಥ ಡಾಕ್ಟರ್ ಫಗು ಹಳಕಟ್ಟಿಯವರ ಜನ್ಮ ಜಯಂತಿ, ಅದರ ಜೊತೆಗೇ ಬಸವ ಪ್ರಾರ್ಥನೆ, ಕವಿಗಳು ಮತ್ತು ಶರಣರು ಕಂಡ ಕೃತಿ ಬಿಡುಗಡೆ, ಒಟ್ಟಾರೆ 3 ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿತ್ತು. ಭಾಳ ವಿಶೇಷವಾಗಿ ಅತ್ಯಂತ ಸರಳ ಮತ್ತು ಸಾತ್ವಿಕರಾಗಿರುವಂಥ ನಮ್ಮ ಬಸವ ಕೇಂದ್ರ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಸುಮಾರು 2 ದಶಕಗಳ ಕಾಲ ಈ ಬಸವಾದಿ ಶರಣರ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ತನ್ನನ್ನೇ ತಾನು ಸಂಪೂರ್ಣವಾಗಿ ತೊಡಸ್ಕೊಂಡಂಥ ನಮ್ಮ ಉಮೇಶ್ ಪಾಟೀಲ್ ಅವರು ನಮ್ಮ ಜಿಲ್ಲಾ ಪಂಚಾಯತ್ನಲ್ಲಿ ವ್ಯವಸ್ಥಾಪಕರಾಗಿ ಮೊನ್ನೆ ನಿವೃತ್ತರಾಗಿದ್ದಾರೆ. ಹೀಗಾಗಿ ಅವರ ನಿವೃತ್ತಿದ ಒಂದು ಪ್ರಯುಕ್ತ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಇಂದಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಹುಲ್ಸೂರಿನ ಪರಮ ಪೂಜ್ಯರು ಅಂತ ಗುರು ಬಸವೇಶ್ವರ ಸಂಸ್ಥಾನ ಮಠದ ಹುಲ್ಸೂರಿನ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಯವರು ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿಂತ ರಾಜೇಂದ್ರ ಕುಮಾರ್ ಗಂದ್ಗೀರ್ ಅವರು ಸಮಾರಂಭವನ್ನು ಉದ್ಘಾಟನೆಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಕೃತಿ ಬಿಡುಗಡೆಯನ್ನು
ಕೃತಿ ಬಿಡುಗಡೆನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಂತ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಡಿ ಅವರು ಆ ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಫಗು ಹಳಕಟ್ಟಿಯವರ ಕುರಿತಾದ ವಿಶೇಷವಾದಂಥ ಅನುಭವವನ್ನು ಮೊನ್ನೆ ತಾನೇ ಡಾಕ್ಟರ್ ಜಯದೇವ ಲಿಗಾಡೆ ಪ್ರಶಸ್ತಿಗೆ ಪುರಸ್ಕೃತರಾಗಿಂತ ಅನುಭವಿಗಳಿಗಿಂತ ಸಹೋದರಿ ಸುವರ್ಣ ಚಿಮ್ಕೋಡೆರವರು ವಿಶೇಷ ಉಪನ್ಯಾಸವನ್ನು ಇಲ್ಲಿ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಸೋಮನಾಥ್ ಕಂದುಗುಳಿಯವರು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದರು. ಜೊತೆಗೇ ಈ ಸಂದರ್ಭದಲ್ಲಿ ಕೃತಿಯ ಲೇಖಕರಾಗಿರೋಂಥ ನಮ್ಮ ಆನಂದ್ ಹಾಗೂ ಸುಪ್ರಿಯ ಅವರ ಒಂದು ಕಲ್ಯಾಣ ಮಹೋತ್ಸವ ನಿಮಿತ್ತ ಒಂದು ಕೃತಿಯನ್ನು ಹೊರತರಲಾಗಿತ್ತು. ಅದು ಬಿಡುಗಡೆ ಸಮಾರಂಭ ಕೂಡ ಇವತ್ತು ಆಯೋಜನೆ ಮಾಡಿತ್ತು. ಒಟ್ಟಾರೆಯಾಗಿ ನಮ್ಮ ಉಮೇಶ್ ಪಾಟೀಲ್ ಅವರು ಅತ್ಯಂತ ಸರಳ ಮತ್ತು ಸಾತ್ವಿಕದ ಉಮೇಶ್ ಪಾಟೀಲ್ ಅವರು ಬಸವ ಮತ್ತು ಕನ್ನಡವನ್ನು ತನ್ನ ಬದುಕಿನ ಭಾಗವಹಿಸಿಕೊಂಡು ಅವತ್ತು ಜಿಲ್ಲಾ ಪಂಚಾಯತ್ನಲ್ಲಿ ಭಾಳಷ್ಟು ಸಲ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಯಾಗಿ ಸುಮಾರು ಸರ್ಕಾರಿ ಸೇವೆಯಲ್ಲಿ ಅವರು ಸೇವೆ ಸಲ್ಲಿಸಿ ಇವತ್ತು ನಿವೃತ್ತರಾಗಿದ್ದಾರೆ. ಅಪಾರ ಬಂಧು ಬಳಗದೊಂದಿಗೆ ಭಾಳ ಉತ್ತಮವಾದ ಬಾಂಧವ್ಯ ಉಳ್ಳಂಥ ನಮ್ಮ ಉಮೇಶ್ ಪಾಟೀಲ್ ಅವರು ಯಾವಾಗಲೂ ಜನಪರ ಆಸಕ್ತಿ ಉಳ್ಳಂಥ ವ್ಯಕ್ತಿಯವರು. ಸಮಾಜದ ಎಲ್ಲ ಸಂಘಟನೆಗಳಲ್ಲೂ ಸಹ ತನ್ನನ್ನೇ ತಾನು ಬೆರೆತುಕೊಂಡಂಥ ವ್ಯಕ್ತಿ. ಇವತ್ತು ಅವರಿಗೆ ನಿವೃತ್ತಿ ಪ್ರಯುಕ್ತ ಇವತ್ತು ಅಭಿನಂದನಾ ಸಮಾರಂಭದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಆಗಮಿಸಿ ಅವರನ್ನು ಶುಭ ಕೋರಿದ್ದು ನಿಜವಾಗಲೂ ಭಾಳ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಬರೋ ದಿನಲ್ಲೂ ಸಹ ನಮ್ಮ ಉಮೇಶ್ ಪಾಟೀಲ್ ಅವರು ಭಾಳ ಜನ ನಿವೃತ್ತಿ ಆದ ನಂತರ ನಮಗೇನೀಗ 65 ಅಂತ ಇಟ್ಕೊಂಡು ಭಾಳ ಜನ ನಿರಾಶೆಯಿಂದ ಆಗಿರ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಪ್ರತಿಯೊಂದು ಕಡೆ ಇದ್ದರೂ ಪ್ರವೃತ್ತಿಯಲ್ಲಿ ಇನ್ನೊಂದು ಕಡೆ ಕ್ಷೇತ್ರದಲ್ಲಿ ಆಸಕ್ತಿ ಇರುತ್ತೆ. ಅದಕ್ಕೆ ಬರೋ ದಿನದಲ್ಲಿ ಅವ್ರಿಗೇನು ಧಾರ್ಮಿಕ ಕ್ಷೇತ್ರದಲ್ಲಿ ಅವ್ರಿಗೆ ಆಸಕ್ತಿ ಇದಲ್ಲ. ಬರುವ ದಿನಗಳಲ್ಲಿ ಈ ಬಸವ ಕೇಂದ್ರ ಸಂಸ್ಥೆಯ ಮೂಲಕ ಅವರು ಮತ್ತೆ ಬಸವ ಸೇವೆಗೆ ಮುಂದಾಗಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಗುರು ಬಸವಣ್ಣರಲ್ಲಿ ಪ್ರಾರ್ಥನೆ ಮಾಡ್ತಾ ಇಡೀ ಅವರ ಕುಟುಂಬಕ್ಕೆ ಗುರು ಬಸವಣ್ಣನವರು ಆರೋಗ್ಯ ಭಾಗ್ಯ ಎಲ್ಲ ರೀತಿಯ ಕೊಡುಗೆಗಳನ್ನು ಕೊಟ್ಟು ಅವರನ್ನು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಪ್ರಾರ್ಥಿಸ್ತೀನಿ. ಧನ್ಯವಾದಗಳು. ಈ ಬಸವ ಕೇಂದ್ರದ ವತಿಯಿಂದ ನನಗೆ ಭಾಳ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಾನು ಈ ಮೊದಲು ಜಿಲ್ಲಾ ಪಂಚಾಯಿತಿ ಬರೋದಕ್ಕಿಂತ ಮೊದಲು DRDS ಕಚೇರಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇನೆ. 1986 ಅಲ್ಲಿ ಕೆಲಸ ನಿರ್ವಹಿಸಿದ್ದೇನೆ. ನಂತರ ಜಿಲ್ಲಾ ಪಂಚಾಯತ್ ಅನ್ನೋದು ಅಸ್ತಿತ್ವಕ್ಕೆ ಬಂತು. ಜಿಲ್ಲಾ ಪಂಚಾಯತ್ನಲ್ಲಿ ನಾನು ಬೆರಳಚ್ಚುಗಾರ ಅಂಥೇಳಿ ಕೆಲಸ ನಿರ್ವಹಿಸಿದ್ದೀನಿ ಮೊಟ್ಟ ಮೊದಲು. ತದನಂತರ 10 ವರ್ಷದ ನಂತರ ನನಗೆ ಶೀಘ್ರ ಲಿಪಿಗಾರ ಹುದ್ದೆ ಮೇಲೆ ಪದೋನ್ನತಿ ನೀಡಿ ನಮ್ಮ ಜಿಲ್ಲಾ ಪಂಚಾಯತ್ ನನಗೆ ಬಹಳ ಒಳ್ಳೆಯ ರೀತಿಯಿಂದ ಕೆಲಸ ನಿರ್ವಹಿಸಲು ವಹಿಸಿತ್ತು. ನಾನು ಒಳ್ಳೆಯ ರೀತಿಯಿಂದ ಕೆಲಸ ನಿರ್ವಹಿಸಿದ್ದೇನೆ. ತದನಂತರ ಮತ್ತೆ ಪ್ರಮೋಷನ್ ಆಗಿ ಅಧೀಕ್ಷಕ ಅಂತೇಳಿ ವ್ಯವಸ್ಥಾಪಕ ಅಂಥೇಳಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದ್ದೇನೆ. ನಾನು ಯೂತ್ ಸರ್ವಿಸ್ನಲ್ಲಿ ಕೆಲಸ ನಿರ್ವಹಿಸಿದ್ದೇನೆ. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಕೆಲಸ ನಿರ್ವಹಿಸಿದ್ದೇನೆ. ಅದೇ ರೀತಿಯಾಗಿ ಮುಂದುವರೆದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಹುದ್ದೆ ಕೆಲಸದಲ್ಲಿ ನಾನು ಅಕೌಂಟ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ನಿರ್ವಹಿಸಿದ್ದೇನೆ. ತದನಂತರ ತಾಲೂಕಾ ಪಂಚಾಯತ್ ಬಸವ ಕಲ್ಯಾಣಕ್ಕೆ ಹೋಗಿ 3 ವರ್ಷ ಕೆಲಸ ನಿರ್ವಹಿಸಿದ್ದೇನೆ. ಅದರಲ್ಲಿ ನನಗೆ ಅಕೌಂಟ್ ಸೂಪರಿಂಟೆಂಡೆಂಟ್, ಮ್ಯಾನೇಜರ್ ಹಾಗೂ ಅಲ್ಲಿ ಇದ್ದಂಥ ಸ್ಕೀಮ್ಗಳಾದ BRGF, ಉದ್ಯೋಗ ಖಾತ್ರಿ ಯೋಜನೆ ಹಾಗೂ RTI ಕೂಡ ನನಗೆ ವಹಿಸಿದ್ದು. 5 ಜನರ ಕೆಲಸ ನನಗೆ ವಹಿಸಿದ್ದರು. ನಾನು ಅತ್ಯುತ್ತಮವಾಗಿ ನಿರ್ವಹಿಸಿದ್ದೇನೆ. ತದನಂತರ ಔರಾದಕ್ಕೆ ನನ್ನನ್ನು ವರ್ಗಾವಣೆ ಮಾಡಿ ಅಲ್ಲಿಯೂ ಕೂಡ ನಾನು 5 ಶಾಖೆಗಳನ್ನು ನಿರ್ವಹಿಸಿದ್ದೇನೆ. ಭಾಳ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿದ್ದೇನೆ. ಮತ್ತು ಇನ್ನೂ ಮುಂದೂ ಕೂಡ ನಾನು ಜಿಲ್ಲಾ ಪಂಚಾಯತ್ ಬಂದು ಜಿಲ್ಲಾ ಪಂಚಾಯತಿಯಲ್ಲಿ 5-6 ಅಧ್ಯಕ್ಷರ ಹತ್ರ ನಾನು ಕೆಲಸ ನಿರ್ವಹಿಸಿದ್ದೇನೆ ಆಪ್ತ ಸಹಾಯಕರಾಗಿ. ತದನಂತರ CEO ಅವ್ರ ಹತ್ರ ಕೂಡ ನಾನು ಆಪ್ತ ಸಹಾಯಕರಾಗಿ ಕೆಲಸ ನಿರ್ವಹಿಸಿದ್ದೇನೆ. ಅದ ನಂತರ ಉಪ ಕಾರ್ಯದರ್ಶಿಗಳ ಹತ್ತಿರ ಕೂಡ ನಾನು ಆಪ್ತ ಸಹಾಯಕ ಅಂತೇಳಿ ಕಾರ್ಯನಿರ್ವಹಿಸಿದ್ದೇನೆ. ಮತ್ತು ಯೋಜನಾ ಶಾಖೆ, ಆಡಳಿತ ಶಾಖೆ, ಅಭಿವೃದ್ಧಿ ಶಾಖೆಗಳಲ್ಲೂ ಕೂಡ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿದ್ದೇನೆ. ಮತ್ತು ಮುಂದೂ ಕೂಡ ಏನೋದೊಂದು ಈಗ ನಾನು ಇದೇ ರೀತಿ ಕೆಲಸ ನಿರ್ವಹಿಸ್ಕೊಂಡು ಬಂದಿದ್ದೇನೆ. ಮತ್ತು ಈ ಬಸವ ಕೇಂದ್ರದಲ್ಲೂ ಕೂಡ ನಾನು ಈಗೆಲ್ಲ ನಾನು 30 ವರ್ಷದಿಂದ ನಾನು ಸಕ್ರಿಯ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಪದಾಧಿಕಾರಿಯಾಗಿ. ಅದಲ್ಲದೆ ನಾನು ಸರ್ಕಾರಿ ನೌಕರರ ಪದಾಧಿಕಾರಿಯಾಗೂ ಕೆಲಸ ನಿರ್ವಹಿಸಿದ್ದೇನೆ. ಇಲ್ಲಿ ಮುಂದೂ ಏನೋದು ಈಗ ನಿವೃತ್ತಿಯಾಗಿದೆ. ಈಗ ನಾನು ಮುಂದೆ ಏನೋದು ಅಂತಂದರೆ ಬಸವ ಕೇಂದ್ರದಲ್ಲಿ ಸಕ್ರಿಯ ಕಾರ್ಯನಿರ್ವಹಿಸ್ತಾ ಅಂತ ಹೇಳಿ ನಾನು ಬಸವ ಕೇಂದ್ರದವರಿಗೆ ತುಂಬ ಧನ್ಯವಾದಗಳು ಹೇಳ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಉಮೇಶ್ ಪಾಟೀಲ್ ಅಂತೇಳಿ. ನಮ್ಮ ಊರು ಚಿಮ್ಕೋಡು. ನಾನು ಜಿಲ್ಲಾ ಪಂಚಾಯಿತಿಯಲ್ಲಿ ಕಚೇರಿ ವ್ಯವಸ್ಥಾಪಕ ಅಂತ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಥ್ಯಾಂಕ್ ಯು.